ನಮಸ್ಕಾರ. ನಾನು ನಂಜುಂಡ ಸ್ವಾಮಿ. ಈ ವಿಡಿಯೋ ಮಾಡುತ್ತಿರುವ ಉದ್ದೇಶವೇನೆಂದರೆ BJP ಒಡೆದ ಮನೆಯಾಗಿದೆ. ಕಾರ್ಯಕರ್ತರು ತುಂಬ ನೋವನ್ನು ತಾಳುತ್ತಿದ್ದಾರೆ. ಇದಕ್ಕೆ BY ವಿಜೇಂದ್ರನೇ ಮೂಲ ಕಾರಣ. ಈ ರಾಜ್ಯಾಧ್ಯಕ್ಷ ಆದ ಮೇಲೆ BJP ಅಧೋಗತಿಗೆ ಬಂದಿದೆ. ದೆಹಲಿಯ ನಾಯಕರು ಇದನ್ನು ಯಾಕೆ ಸರಿಯಾಗಿ ನೋಡುತ್ತಿಲ್ಲ? ಉಸ್ತುವಾರಿಗಳೆಲ್ಲ ಬರೀ ಸೂಟ್ಕೇಸ್ಗೋಸ್ಕರ ಬರ್ತಾರೆ. ಇದನ್ನು ಕರ್ನಾಟಕ ಜನತೆ ಅರ್ಥ ಮಾಡ್ಕೋಬೇಕು. BJP ಎಂದು ಮೂರ್ಖರಾಗುತ್ತಿದ್ದೀರಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೇನೆ. ನಾನು ಸುಮಾರು 23-24 ವರ್ಷಗಳಿಂದ BJPಲಿದ್ದು ತುಂಬ ನೋವು ಉಂಟು ಆಗಿದೆ. ಯಾಕೆಂದರೆ ಈ ಪ್ರೀತಮ್ ಗೌಡ ಮತ್ತು ರೇಣುಕಾಚಾರ್ಯ ಅಂತವರು BY ವಿಜೇಂದ್ರ ಅವರ ಬಕೆಟ್ಗಳು. ಈ ಬಕೆಟ್ಗಳು ಒಬ್ಬ ನಾಯಕರು ಬೇರೆ ಪಕ್ಷದಿಂದ ಬಂದಾಗ ನಮ್ಮ ಪಕ್ಷಕ್ಕೆ ಬಿಗಿಯಾಗುತ್ತೆ ಅನ್ನೋಕ್ಕೋಸ್ಕರ ಸುಮಾರು 17 ಜನ MLAಗಳು ಬಂದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು. ಅದು ಕಣ್ಣಿಗೆ ಕಾಣ್ತಾ ಇಲ್ಲ. ರೇಣುಕಾಚಾರ್ಯ ಬೊಗಳನಾಯಿ, ಪ್ರೀತಮ್ ಗೌಡ ಹುಚ್ಚ. ಇವ್ರು ಏನೇನು ಮಾತಾಡ್ತಾರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸುಧಾಕರ್ ಅವರು ಆರೋಗ್ಯ ಸಚಿವರಾಗಿದ್ದರು, ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದರು. ಕಾರಣಾಂತರಗಳಿಂದ BJP ಭ್ರಷ್ಟಾಚಾರದಿಂದ ಮುಳುಗಿ ಸರ್ಕಾರ ಕಳ್ಕಂತು ಎಲೆಕ್ಷನಲ್ಲಿ ಸೋತರು. ಸುಧಾಕರ್ ಒಬ್ಬರೇ ಸೋಲಿಲ್ಲ. ಇದೇ ಶಿಕಾರಿಪುರದಲ್ಲಿ ನಾಗರಾಜ್ ಗೌಡ ಎಂಬ ವ್ಯಕ್ತಿಗೆ ಕಾಂಗ್ರೆಸ್ನವರು ಟಿಕೆಟ್ ಕೊಟ್ಟಿದ್ದರೆ ಅಲ್ಲೂ ವಿಜೇಂದ್ರ ಸೋಲವನು. ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಂಡು ವಿಜೇಂದ್ರ ಗೆದ್ದು 11,008 ಓಟ್ಗಳಿಂದ ಗೆದ್ದಿದ್ದಾನೆ. ಅದೇ MP ಚುನಾವಣೆಯಲ್ಲಿ 2024ರಲ್ಲಿ ಇದೇ ಡಾಕ್ಟರ್ ಸುಧಾಕರ್ ಚಿಕ್ಕಬಳ್ಳಾಪುರದಿಂದ BJP ಅಭ್ಯರ್ಥಿಯಾಗಿ 1,68,000 ಮತಗಳಿಂದ ಗೆದ್ದಿದ್ದಾರೆ. ಆದರೆ ಅವರನ್ನು ಈ ಯಾರೇ ಆ ಜಿಲ್ಲೆಯ ಹಿಡಿತ ಆ ಜಿಲ್ಲೆಯ ಲೋಕಸಭಾ ಸದಸ್ಯರ ಕೈಲಿರುತ್ತೆ. ಅವ್ರನ್ನ ಕೇಳಿ ಜಿಲ್ಲಾಧ್ಯಕ್ಷನ ಮಾಡಬೇಕಂತ ಅವ್ರು ಕೇಳಿದ್ರು. ಈ ವಿಜೇಂದ್ರ ತನ್ನ ಬೇನಾಮಿಗಳು ಮತ್ತು ಚೇಲೆಗಳ ಮುಖಾಂತರ ತನಗೆ ಬೇಕಾದವ್ರನ್ನ ಮಾಡ್ಕೊಂಡು ನಾನೇ ಅಧಿಕಾರದಲ್ಲಿರ್ತೀನಿ, ಅಧಿಕಾರ ಶಾಶ್ವತ ಅಂತ ತಿಳ್ಕೊಂಡಿದ್ದಾನೆ. ಅದು ತಪ್ಪು. ಇದು ವಿಜೇಂದ್ರನಿಗೆ ಇದು ಒಂಥರ ಮೊಳೆ ಹೊಡೆದಂಗೆ ಆಗುತ್ತೆ. ಹಿಂದೂ ಹುಲಿ ಯತ್ನಾಳು, ರಮೇಶ್ ಜಾರಕಿಹೊಳಿ, ಸಿದ್ದೇಶಣ್ಣ, ಅಣ್ಣಾ ಸಾಹೇಬ ಜೊಲ್ಲ ಮತ್ತು ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, BP ಹರೀಶ್, ಈಗ ಸುಧಾಕರ್ ಮತ್ತು ಎಂಟ್ರಿ ಆಗಿದ್ದಾರೆ. ತಟಸ್ಥ ಗುಂಪಿನಲ್ಲಿ ಸದಾನಂದ ಗೌಡ, ಬಸವರಾಜ ಬೊಮ್ಮಾಯಿ, R ಅಶೋಕ್, ಅಶ್ವಥ್ ನಾರಾಯಣ ಇನ್ನು ಮುಂತಾದವರು. ಇವ್ರ ಗುಂಪಲ್ಲಿ BY ವಿಜೇಂದ್ರ ಬಕೆಟ್ ಅಂದರೆ ರೇಣುಕಾಚಾರ್ಯ ಮತ್ತು ಪ್ರೀತಮ್ ಗೌಡ, ತಮ್ಮೇಶ್ ಗೌಡ, ಸಣ್ಣ ತಣ್ಣಿಕೇರಿ, ಸಿದ್ದು ಪುಂಡಿಕಲ್ಲು, ಪ್ರಶಾಂತ್ ಮಾಕ್ನೂರು. ಇವರು ಹಿರಿಯರಿಗೆ ಬೆಲೆ ಇಲ್ಲ. ನಂದೀಶ್ ರೆಡ್ಡಿ ಒಬ್ರು ಇದ್ದಾರೆ, ಇವರೊಬ್ರು ಇದ್ದಾರೆ, ಕುರ್ಚಿ ಮಾಜಿ MLA. ಅವರು ಏನು ಉಪಯೋಗ ಇಲ್ಲ ಯಾರು. ಆಮೇಲೆ ರವಿಕುಮಾರು ಆ ಕಡೆಗೆ ಡಬಲ್ ಬಕೆಟ್. ಅದು ಯಡಿಯೂರಪ್ಪನವರು ಪೋಕ್ಸೋದಲ್ಲಿ ಸಿಕ್ಕೊಂಡು ಜಡ್ಜ್ಮೆಂಟಲ್ಲಿದೆ. ಯಾರೋ ಒಬ್ಬರು ನ್ಯಾಯ ಕೇಳೋಕೆ ಹೋದಾಗ ಇಂಥ ಕೆಲಸ ಮಾಡ್ತಾರೆ 83 ವರ್ಷದವರು. ಇಂಥವ್ರಿಂದಲೇ BJP ಪಕ್ಷ ಇಷ್ಟು ಸ್ಥಿತಿಗೆ ಬಂದಿರೋದು. ಬರೀ ಲೈಂಗಿಕ ಕ್ರಿಯೆ ಇಂಥವು ಮಾಡ್ಕೊಂಡು ಪಕ್ಷನ ಹಾಳು ಮಾಡಿದ್ರು, ಕಾರ್ಯಕರ್ತರು ಹಾಳಾಗೋದ್ರು. ಅದಕ್ಕೋಸ್ಕರ BJP ಕಾರ್ಯಕರ್ತರು ತುಂಬ ನೊಂದಿದ್ದಾರೆ. BJP ರಾಜ್ಯಾಧ್ಯಕ್ಷನ ಆದಷ್ಟು ಬೇಗ ಚೇಂಜ್ ಮಾಡಿ. ಇವನೇನೋ ಅವ್ರ ಬಿತ್ತೀನಿ ಇವ್ರು ಬಿತ್ತೀನಿ ಅಂತ ಇವ್ನು ಹೇಳ್ತಿದ್ದ. ಇವನು ಪ್ರೀತಮ್ ಗೌಡ ತನ್ನ ಮುಚ್ಚಿಟ್ಕೊಂತೇಳಿ ರೇಣುಕಾಚಾರ್ಯ ಬ್ಲ್ಯಾಕ್ ಮೇಲರ್ ಅಂತ ಹೇಳ್ದ ಇವ್ರಿಗೆ, ಸುಧಾಕರ್ಗೆ. ತಾನೇ ದೊಡ್ಡ ಬ್ಲ್ಯಾಕ್ ಮೇಲರು. ಹಿಂದೆ ರೆಸಾರ್ಟ್ ರಾಜಕಾರಣ ಸ್ಟಾರ್ಟ್ ಮಾಡಿದೆ ಈ ರೇಣುಕಾಚಾರ್ಯ. ಇಂಥವ್ರಿಗೆ ಮಾನ ಮರ್ಯಾದೆ ಇಲ್ಲ. ಸರಿಯಾಗಿ ಕ್ಯಾಕಸ್ ಉಗಿಬೇಕು. ಹೈಕಮಾಂಡು ಒಳ್ಳೆಯವ್ರನ್ನ ಉಸ್ತುವಾರಿ ಮಾಡಿ, ಎಲ್ಲ ಬರೀ ಸೂಟ್ಕೇಸ್ತವ್ರನ್ನ ಮಾಡಿ BJP ಪಕ್ಷನ ಹಾಳು ಮಾಡಿಬಿಟ್ರು. ಮುಂದೆ ಈಗ 66 ಬಂದಿತ್ತು, ನೆಕ್ಸ್ಟು 26 ಬರಲ್ಲ. ವಿಜೇಂದ್ರ ಅಲ್ಲ, ಅವ್ರ ತಾತ ಬಂದರು ಯಾರ ಕೆಲವು ಆಗಲ್ಲ. ಓಟ್ ಹಾಕೋರು ನಾವು ಕಾರ್ಯಕರ್ತರು. ವಿಜೇಂದ್ರ ದುಡ್ಡು ಕೊಟ್ಟಿದ್ದಕ್ಕೆ ಹಾಕ್ಬಿಡಲ್ಲ. ಅವ್ರು ಗ್ಯಾರಂಟಿಗಳು ಕೊಟ್ಟು ತಮ್ಮ ಸ್ಥಾನಮಾನಗಳು ಭದ್ರ ಮಾಡ್ಕೊಂಡ್ರೆ ಕಾಂಗ್ರೆಸ್ನವರು. ಮೊದಲು ಕಾಂಗ್ರೆಸ್ನವರ ಲೋಪದೋಷಗಳನ್ನ ಕಂಡಿಡಿ. ನೀವು ಕಚ್ಚಾಡಬೇಡಿ. ಹಿಂದೂ ಹುಲಿ ಅಂಥವ್ರಿಗೆ ಅಧ್ಯಕ್ಷ ಸ್ಥಾನ ಕೊಡಿ. ವಿರೋಧ ಪಕ್ಷದಲ್ಲಿದ್ದಾರೆ ಅಶೋಕ ಏನು ಪ್ರಯತ್ನ ಇಲ್ಲ, ಉಪಯೋಗನೇ ಇಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ರಾಜ್ಯಾಧ್ಯಕ್ಷರು ಅತ್ಯಂತ ಸಣ್ಣ ರಾಜಕೀಯ ಮಾಡ್ತಾರೆ. ಯಡಿಯೂರಪ್ಪ CM ಆಗಿದ್ದಾಗ ಯಾವ ಮುಖ್ಯಮಂತ್ರಿ ಮಾಡಿದಷ್ಟು ದುಡ್ಡು ಮಾಡಿ ಯಡಿಯೂರಪ್ಪನವ್ರ ಸಿಗ್ನೇಚರ್ ಅವರೇ ಮಾಡಿ ಎಷ್ಟೋ ಇಲಾಖೆಗಳಲ್ಲಿ ಟ್ರಾನ್ಸ್ಫರ್ಗಳಾಗ್ಬೋದು, ಟೆಂಡರ್ಗಳಾಗ್ಬೋದು, ಆಮೇಲೆ ಗ್ರಾಂಟ್ಗಳಾಗ್ಬೋದು ಎಲ್ಲ ಅವರೇ ಬಾಚಿದ್ದಾರೆ ಕಮಿಷನ್ನು. ಒಂದು ಕಾಲದಲ್ಲಿ ಇವರು 21,000 ಕೋಟಿ ಬಂತು. ನೀರಾವರಿ ಸಚಿವರಾಗಿದ್ದರು ರಮೇಶ್ ಜಾರಕಿಹೊಳಿ. ಆ CD ವಿಷಯದಲ್ಲಿ ಅವ್ರು ಸಿಕ್ಸುತ್ತೆ ವಿಜೇಂದ್ರ. ಅವ್ರ ಅಧಿಕಾರ ಕಳ್ಕೊಂಡ್ರು. ಆ ದುಡ್ಡ ಇವರು ಕಮಿಷನ್ 4,000 ಕೋಟಿನ ಇವರು ಬಾಚ್ಕೊಂಡ್ರು.
ಈ ಪ್ರೀತಮ್ ಗೌಡ್ಗೆ ಟಿಕೆಟ್ ಕೊಟ್ಟು ಇದು ಮಾಡಿ ಇಂಥವ್ರನ್ನ ಮಾತಾಡಿ ಬಿಟ್ಕೊಂಡವ್ರಷ್ಟೇ. ಪ್ರೀತಮ್ ಗೌಡ್ಗೆ ತಾಕತ್ತಿದ್ರೆ, ರೇಣುಕಾಚಾರ್ಯಗೆ ತಾಕತ್ತಿದ್ರೆ ಡಿಬೇಟ್ ಬಂದು ಕೂತ್ಕೊಂಡ್ರೆ ಅದಕ್ಕೆ ಆನ್ಸರ್ ನಾನು ಮಾಡ್ತೀನಿ. ತಾಕತ್ತು ನನಗಿದೆಯಾ ಅವ್ನಿಗಿದೆಯಾ ಅಂತ ಗೊತ್ತಾಗುತ್ತೆ. ಸುಮ್ಮನೆ ಸುಧಾಕರ್ ಬಗ್ಗೆ ಮಾತಾಡಿದ್ರೆ ಅವರೊಬ್ಬ ಸಂಸದರು ಮರ್ಯಾದೆ ಕೊಟ್ಟು ಮಾತಾಡು. ಅದಕ್ಕೆ ರಾಜ್ಯಾಧ್ಯಕ್ಷರು ಇದ್ದಾರೆ ಮಾತಾಡ್ತಾರೆ, ದೆಹಲಿ ರಾಷ್ಟ್ರಾಧ್ಯಕ್ಷರು ಅವ್ರು ಮಾತಾಡ್ತಾರೆ. ನೀನೊಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಷ್ಟೇ, ನೀನು ದೊಡ್ಡ ತೋಲಲ್ಲ, ನೀನು ದೊಡ್ಡ ಕೋಲಲ್ಲ. ಇವನು ರೇಣುಕಾಚಾರ್ಯ ನಿನ್ನ ಬಗ್ಗೆ ಗೊತ್ತಾಯ್ತು. ಜಯಲಕ್ಷ್ಮಿ ಮೇಡಮ್ ಕೇಸಲ್ಲಿ ನೀನಂತ ಅವಿವೇಕಿ ಎಂಥವನಂತ ಗೊತ್ತಾಗಿದೆ ಜನಗಳಿಗೆ ನೀನೆಂತ. ಅದಕ್ಕೋಸ್ಕರ ನೀವೆಲ್ಲ ಬರೀ CD ಇದು ಮಾಡ್ಕೊಂಡೇ ಆಗಿದೆ. ನಿಮ್ಮ ಕೈಲಿ ತಾಕತ್ತಿದ್ರೆ ಸ್ವಂತ ಒಳ್ಳೆ ಕೆಲಸ ಮಾಡಿ, ಜನಗಳಿಗೆ ಒಳ್ಳೆ ಕೆಲಸ ಮಾಡ್ರು, ಆಗ ಪ್ರೀತಿ ವಿಶ್ವಾಸ ಗಳಿಸ್ರು. ನಿಜವಾಗ್ಲೂ ಮಾನ ಮರ್ದಿನ ಹಾಳು ಮಾಡಿಬಿಟ್ರಿ ವಿಜೇಂದ್ರ ರಾಜ್ಯಾಧ್ಯಕ್ಷ ಆದಮೇಲೆ. ವಿಜೇಂದ್ರಗೆ ಮೊದಲು ರಾಜ್ಯಾಧ್ಯಕ್ಷಕ್ಕೆ ಮಾನ ಮರೆದಿದ್ರೆ ಯತ್ನಾಳ್ ತನಕ ಬೆಲೆ ಕೊಟ್ಟು ಮಾತಾಡು ಅಂತ ಹೇಳ್ತಾ ಈ ಮೂಲಕ ತಮ್ಮಲ್ಲಿ ಕರ್ನಾಟಕ ಜನತೆಯ ಪರವಾಗಿ ನಾನು ಮನವಿ ಮಾಡ್ತೀನಿ. ನಾನು ಒಬ್ಬ ನಂಜುಂಡ ಸ್ವಾಮಿ.